ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಒಂದು ದೈವಕ್ಷೇತ್ರ ಪ್ರಸಿದ್ಧಿ ಪಡೆಯಬೇಕು ಎಂದರೆ ಅಲ್ಲಿ ದೈವಶಕ್ತಿ, ವಿಸ್ಮಯಗಳು, ರಹಸ್ಯಗಳು ಹೆಚ್ಚಾಗಿರುತ್ತೆ ಎಂದರ್ಥ. ಪುರಾತನ ದೇವಾಲಯಗಳು ಎಷ್ಟೋ ಅಚ್ಚರಿಗಳ ಸಂಗತಿ ಹೊಂದಿರುತ್ತೆ. ವಿಶ್ವಕ್ಕೆ ಪ್ರಸಿದ್ಧಿ ಹೊಂದಿರುವ ತಮಿಳುನಾಡಿನ ಮಧುರೈ ಮೀನಾಕ್ಷಿ ದೇವಸ್ಥಾನ ಅದ್ಭುತ ದೇವಾಲಯಗಳಲ್ಲಿ ಒಂದು. ಪಾರ್ವತಿ ದೇವಿಯ ಮತ್ತೊಂದು ಸ್ವರೂಪವಾದ ಮೀನಾಕ್ಷಿಯು ಶಿವನನ್ನು ಕಲ್ಯಾಣವಾದ ಸ್ಥಳವೇ ಮಧುರೈ. ಮೀನಾಕ್ಷಿ ದೇವಿಗೆ ಮೊದಲು 3 ಸ್ತನಗಳಿತ್ತು ಎಂಬುದು ಸ್ಥಳ ಪುರಾಣದಲ್ಲಿ ತಿಳಿಯಬಹುದು. ವಿಲಕ್ಷಣವಾಗಿ ಹುಟ್ಟಿದ ಹೆಣ್ಣು ಮಗು ಶಕ್ತಿಯಾಗಿದ್ದು ಹೇಗೆ, ಪರಶಿವನನ್ನು ವರಿಸಿದ್ದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಸ್ಕಿಪ್ ಮಾಡದೇ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ. ತಮಿಳುನಾಡಿನ ಸುಪ್ರಸಿದ್ಧ ಆಲಯಗಳಲ್ಲಿ ಮಧುರೈ ಮೀನಾಕ್ಷಿ ಪ್ರಮುಖವಾದದ್ದು. ಈ ಆಧ್ಯಾತ್ಮಿಕ ನೆಲೆಯಲ್ಲಿ ಇರೋ ವಿಸ್ಮಯಗಳನ್ನು ಯಾರಿಂದಲೂ ಭೇದಿಸಲು ಆಗಿಲ್ಲ. 45 ಎಕರೆಗಳಲ್ಲಿರುವ ಈ ದೇವಾಲಯದಲ್ಲಿರುವ ವಾಸ್ತುಶಿಲ್ಪ ಕಲೆ ನಮ್ಮ ಭಾರತದ ಪರಂಪರೆಯನ್ನು ಎತ್ತಿ ತೋರಿಸುತ್ತದೆ. ಈ ಒಂದು ದೇವಸ್ಥಾನಕ್ಕೆ ಹೋದರೆ ಸಾಕು, ಪುರಾಣಗಳ ಕಥೆಗಳು ಕಣ್ಣಿಗೆ ಕಟ್ಟಿದಂತೆ ಕಾಣುತ್ತದೆ. ವಿಶ್ವ ಪ್ರಖ್ಯಾತಿ ಪಡೆದಿರುವ ಮಧುರೈ ಮೀನಾಕ್ಷಿ ದೇವಿ ದರ್ಶನದಿಂದ ಎಲ್ಲ ಪಾಪಗಳು ಕಳೆದೋಗುತ್ತೆ, ಕಷ್ಟಗಳು ದೂರವಾಗುತ್ತೆ. ಪಾರ್ವತಿ ಅವತಾರವಾದ ಮೀನಾಕ್ಷಿ ದೇವಿಗೆ ಹುಟ್ಟಿದಾಗ 3 ಸ್ತನಗಳಿತ್ತು. ಮಹಾದೇವನ ಸ್ಪರ್ಶದಿಂದ 3ನೇ ಸ್ತನ ಮಾಯವಾಗುತ್ತದೆ. ಮೀನಾಕ್ಷಿ ದೇವಿಯ ಪುರಾಣ ಕಥೆಯ ಬಗ್ಗೆ ಈಗ ತಿಳಿಯೋಣ. ರಾಜ ಮಲಯಾಧ್ವಜ ಪಾಂಡ್ಯ, ರಾಣಿ ಕಾಂಚನಮಾಲ ಸಂತಾನ ಭಾಗ್ಯವಿಲ್ಲದೆ ಕೊರಗುತ್ತಿರುತ್ತಾರೆ. ಸಂತಾನಕ್ಕಾಗಿ ಶಿವನನ್ನು ಪ್ರಾರ್ಥಿಸುತ್ತಾರೆ. ಇವರ ಭಕ್ತಿಗೆ ಮೆಚ್ಚಿದ ಶಿವ ಸಂತಾನ ಪ್ರಾಪ್ತಿಯಾಗುವಂತೆ ಆಶೀರ್ವದಿಸುತ್ತಾರೆ. ಇವರಿಗೆ ಜನಿಸಿದ ಮಗುವೆ ಪಾರ್ವತಿ ದೇವಿಯ ಮತ್ತೊಂದು ಅವತಾರವಾಗಿರೋ ಮೀನಾಕ್ಷಿ ದೇವಿ. ಹುಟ್ಟಿದ ಹೆಣ್ಣು ಮಗು ಸಾಮಾನ್ಯ ಹೆಣ್ಣು ಮಕ್ಕಳಂತೆ ಇರಲಿಲ್ಲ. 3 ಸ್ತನಗಳಿಂದ ಹುಟ್ಟಿದ ಮಗುವನ್ನು ಕಂಡ ದಂಪತಿ ಗಾಬರಿಗೊಳ್ಳುತ್ತಾರೆ. ಆಗ ತನ್ನ ವರಿಸುವ ವರನ ಸ್ಪರ್ಶದಿಂದ 3ನೇ ಸ್ತನ ಮಾಯವಾಗುತ್ತದೆ ಎಂದು ಆಕಾಶವಾಣಿಯಲ್ಲಿ ಕೇಳಿಬರುತ್ತದೆ. ಶಕ್ತಿ ರೂಪಿಣಿಯಾದ ಮೀನಾಕ್ಷಿ ಸಕಲ ವಿದ್ಯೆಗಳನ್ನು ಕಲಿತು ಪರಿಣಿತರಾಗಿ ಹಲವು ರಾಜರ ಜೊತೆ ಯುದ್ಧ ಮಾಡಿ ರಾಜ್ಯಗಳನ್ನು ಜಯಿಸುತ್ತಾರೆ. ಅಪಾರ ಶಕ್ತಿ ಹೊಂದಿದ ಮೀನಾಕ್ಷಿ ಇಂದ್ರಲೋಕವನ್ನು ಜಯಿಸುತ್ತಾರೆ. ಇದೇ ರೀತಿ ದಂಡಯಾತ್ರೆ ಮುಂದುವರಿಸುತ್ತಿದ್ದಾಗ ಒಂದು ಬಾರಿ ಶಿವನನ್ನು ನೋಡುತ್ತಾರೆ. ಆಗ ಶಿವ ಮೀನಾಕ್ಷಿ ದೇವಿಯ ತಲೆ ಮೇಲೆ ಕೈಯಿಟ್ಟಿದ ಕೂಡಲೇ ಆಕೆಯ 3ನೇ ಸ್ತನ ಮಾಯವಾಗುತ್ತದೆ. ತನ್ನನ್ನು ವರಿಸುವಂತೆ ಮೀನಾಕ್ಷಿ ದೇವಿ ಶಿವನನ್ನು ಕೇಳಿಕೊಂಡಾಗ ಭೂಮಿಗೆ ಸುಂದರೇಶ್ವರನಾಗಿ ಬಂದ ಮಹಾದೇವ ಮೀನಾಕ್ಷಿ ದೇವಿಯನ್ನು ವಿವಾಹವಾಗುತ್ತಾರೆ. ಮೊದಲು ಮೀನಾಕ್ಷಿ ದೇವಸ್ಥಾನದಲ್ಲಿ ಶಿವನನ್ನು ಸುಂದರೇಶ್ವರನಾಗಿ ಹಾಗೂ ಪಾರ್ವತಿ ದೇವಿಯನ್ನು ಮೀನಾಕ್ಷಿಯಾಗಿ ದರ್ಶಿಸಬಹುದು. ಶಿವ ಪಾರ್ವತಿ ಕಲ್ಯಾಣವಾದ ಈ ಸ್ಥಳದಲ್ಲಿ ಪ್ರತಿ ವರ್ಷ ಮೀನಾಕ್ಷಿ ತಿರುಕಲ್ಯಾಣವನ್ನು ಆಚರಿಸಲಾಗುತ್ತದೆ. ಶಿವರಾತ್ರಿ ಹಾಗೂ ನವರಾತ್ರಿಗಳಲ್ಲಿ ಈ ದೇವಾಲಯದಲ್ಲಿ ಅದ್ಭುತವಾದ ಆಚರಣೆಗಳನ್ನು ಕಾಣಬಹುದು. ಈ ಚಾರಿತ್ರಿಕ ಆಲಯಕ್ಕೆ ಬಂದರೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. 2,500 ವರ್ಷಗಳ ಪುರಾತನವಾದ ಈ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರುತ್ತಾರೆ. ತಮಿಳುನಾಡಿನಲ್ಲಿರೋ ಈ ಭವ್ಯ ಮಂದಿರ ಮೀನಾಕ್ಷಿ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ತಾಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೇ ಶೇರ್ ಮಾಡಿ.